ಇನ್ನೂ ಹೈಕೋರ್ಟ್ದು ಆದೇಶದ ಕಾಪಿ ಇನ್ನೂ ಸಿಕ್ಕಿಲ್ಲ. ಮೇ ಬಿ ಸಿಗ್ಬೋದು ಒಂದು 5:30-6 ಗಂಟೆ. ಏನು ಹೈಕೋರ್ಟು ಆದೇಶ ತಿಳಿಸಿದೆ, ಬೈಕ್ ಟ್ಯಾಕ್ಸಿನ 6 ವಾರಗಳಲ್ಲಿ ನೀವು ಸ್ಥಗಿತಗೊಳಿಸಬೇಕು. ಯಾವೆಲ್ಲ ಬೈಕ್ ಟ್ಯಾಕ್ಸಿಗಳು ಸೇವೆ ನಡೆಸ್ತಾ ಇದ್ದಾವೆ, ಅಗ್ರಿಗೇಟರ್ ಆ್ಯಪ್ ಸಂಸ್ಥೆಗಳು, ಓಲಾ, ಊಬರ್, ರ್ಯಾಪಿಡೋ, ಈ ರೀತಿಯ ಆ್ಯಪ್ ಸಂಸ್ಥೆಗಳು ಏನು ಬೈಕ್ ಟ್ಯಾಕ್ಸಿಗಳನ್ನ ರನ್ ಮಾಡ್ತಾ ಇದ್ದಾವೆ, 6 ವಾರದಲ್ಲಿ ನಿಮ್ಮ ಒಂದು ಸೇವೆನ ಸ್ಥಗಿತಗೊಳಿಸಬೇಕು ಅಂತೇಳಿ ಹೈಕೋರ್ಟ್ ಹೇಳಿದೆ. ಮತ್ತು ಸರ್ಕಾರಕ್ಕೂ ಕೂಡ ಒಂದು ಆದೇಶನ ಹೇಳಿದೆ. ಆ ರೀತಿಲಿ ಅವ್ರು ಏನಾದರೂ ಮುಂದುವರಿಸ್ತಾರೆ ಅಂದರೆ ಅದರದೇ ಆದ ಒಂದು ರೂಪುರೇಷೆನ ನೀವು ರೆಡಿ ಮಾಡಬೇಕಾಗ್ತದೆ ಅಂತೇಳಿ ಈ ರೀತಿಯ ಒಂದು ಸ್ಟೇಟ್ಮೆಂಟ್ಗಳನ್ನ ಕೊಟ್ಟಿರುವಂತಹ ಸಮಗ್ರ ಮಾಹಿತಿನ ಹೈಕೋರ್ಟ್ ಕೊಟ್ಟಿರುವಂಥ ಆದೇಶದ ಕಾಪಿಯಲ್ಲಿ ನೋಡಿ ತಿಳ್ಕೊಳ್ಬೇಕಾಗ್ತದೆ. ಹಾಗಾಗಿ ಇನ್ನೂ ಆದೇಶದ ಕಾಪಿ 5:30-6 ಗಂಟೆಗೆ ಸಿಗ್ಬೋದು. ಇವತ್ತು ಡೇಟ್ ಎಷ್ಟು? ಏಪ್ರಿಲ್ 2, 2025. ನಿಮಗೆಲ್ಲ ಗೊತ್ತಿರೋ ಹಾಗೆ ಮೊನ್ನೆ ಕೇಂದ್ರ ಸರ್ಕಾರದ ಅಧಿವೇಶನದಲ್ಲಿ ಅಮಿತ್ ಶಾ ಅವರು ಸರ್ಕಾರದ ವತಿಯಿಂದನೇ ನಾವು ಟ್ಯಾಕ್ಸಿ ಸರ್ವಿಸ್ ಮಾಡ್ತೀವಿ ಓಲಾ ಊಬರ್ ಮಾದರಿಯಲ್ಲಿ ಅನ್ನೋ ರೀತಿಯಲ್ಲಿ ಸ್ಟೇಟ್ಮೆಂಟ್ನ ಕೊಡ್ತಾರೆ. ಆ ಸ್ಟೇಟ್ಮೆಂಟ್ನಲ್ಲಿ ಏನಿರುತ್ತೆ ಅಂತ ನಿಮ್ಮೆಲ್ರಿಗೂ ಕೂಡ ಚೆನ್ನಾಗಿ ಗೊತ್ತಿದೆ. ಆ ಸ್ಟೇಟ್ಮೆಂಟಲ್ಲಿ ಏನಿದೆ, ಬೈಕ್ ಟ್ಯಾಕ್ಸಿನೂ ಕೂಡ ಈ ಒಂದು ಟ್ಯಾಕ್ಸಿ ಸರ್ವಿಸ್ಗೆ ತರ್ತೀವಿ ಅನ್ನೋ ರೀತಿಯಲ್ಲಿ ಕಂಪ್ಲೀಟ್ಲಿ ಕೇಂದ್ರ ಸರ್ಕಾರ ಬೈಕ್ಗಳಿಗೆ ಪರ್ಮಿಟ್ನ ಕೊಡೋವಂಥ ಒಂದು ನಿಟ್ಟಿನಲ್ಲಿ ಮುಂದಾಗಿದೆ. ಹಾಗಾಗಿ ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸನ್ನು ಪರಿಪಾಲನೆ ಮಾಡಬೇಕು ಅನ್ನೋ ರೀತಿಯಲ್ಲೂ ಕೂಡ ನಮ್ಮ ಹೈಕೋರ್ಟ್ ಹೇಳಿದೆಯಾ, ಎಲ್ಲವೂ ಕೂಡ ನೋಡಬೇಕಾಗ್ತದೆ. ಯಾಕೆಂದರೆ 6 ವಾರ ಕಾಲಾವಕಾಶ ನೀಡಿದೆ ಸ್ಥಗಿತಗೊಳಿಸೋದಕ್ಕೆ. ಈ ಆ್ಯಪ್ ಸಂಸ್ಥೆಗಳು 6 ವಾರ ಸಮಯ ಸಿಕ್ಕಿರೋದ್ರಿಂದ ಸ್ಟೇ ತೊಗೊಳ್ತಾರೆ. ಮತ್ತೆ ಸ್ಟೇ ತೊಗೊಂಡು ಇದು ಕೋರ್ಟಲ್ಲಿದೆ ಅಂತ ಯಥಾಸ್ಥಿತಿ ಮುಂದುವರಿಬೋದು. ಕಾದು ನೋಡುವಂಥ ಒಂದು ಸಿಚುವೇಶನ್. ಯಾಕೆಂದರೆ ಕೋಟ್ಯಾಂತರ ರೂಪಾಯಿ ಬಂಡವಾಳ ಹಾಕಿರುವಂಥವರು ಈ ಆ್ಯಪ್ ಸಂಸ್ಥೆಗಳಿಗೆ ನಮ್ಮ ಸ್ಥಳೀಯ ರಾಜಕಾರಣಿಗಳು, ಅವ್ರ ಮಕ್ಕಳುಗಳು, ಅಧಿಕಾರಿಗಳು, ಇವರೆಲ್ಲ ಅದರಲ್ಲಿ ಇನ್ವೆಸ್ಟ್ಮೆಂಟ್ ಇರೋದ್ರಿಂದ ಹೈಕೋರ್ಟ್ ಆದೇಶದ ವಿಚಾರವಾಗಿ ಈ ಆ್ಯಪ್ ಸಂಸ್ಥೆಗಳು ಮತ್ತೆ ಏನು ಮುಂದುವರಿಯುವಂಥ ಕೆಲಸ ಮಾಡ್ತವೆ ಅಂತ ಹೇಳಿ ಕಾದು ನೋಡಬೇಕಾಗ್ತದೆ. ನೋಡೋಣ 6 ವಾರದಲ್ಲಿ ಇನ್ನೂ ಏನೆಲ್ಲ ಬೆಳವಣಿಗೆಗಳಾಗ್ತದೆ, ಇದು ಹೋರಾಟ ನಿಲ್ಲುತ್ತಾ, ಮುಂದೆ ಸಾಗುತ್ತಾ, ಕಾದು ನೋಡಬೇಕಾಗ್ತದೆ. ಸರ್ಕಾರದ ವತಿಯಿಂದ ಸರ್ಕಾರದಲ್ಲಿ ನೇಮಿಸಿದ್ದಂತಹ ಲಾಯರ್ ಅವರು ಈ ಒಂದು ವಿಚಾರದಲ್ಲಿ ಇಂಪ್ಲಿಮೆಂಟ್ ಆಗಿ ಒಟ್ಟಿನಲ್ಲಿ ಹೈಕೋರ್ಟಿಂದ ಒಂದು 6 ವಾರದ ಒಳಗಡೆ ಸ್ಥಗಿತಗೊಳಿಸುವಂಥ ರೀತಿಯಲ್ಲಿ ಒಂದು ರಿಸಲ್ಟ್ನಂತೂ ಕೊಡಿಸುವಂಥ ಕೆಲಸ ಸರ್ಕಾರದ ವತಿಯಿಂದ ನೇಮಕ ಆಗಿರುವಂಥ ಲಾಯರ್ ಅವರು ಮಾಡಿರುವಂಥದ್ದು. ಹಾಗಾಗಿ ಆ ಲಾಯರ್ಗೆ ನಮ್ಮ ಕಡೆಯಿಂದ ಕೃತಜ್ಞತೆ ಸಲ್ಲಿಸೋಣ. ಇಷ್ಟಕ್ಕೆ ಆಟ ನಿಂತಿಲ್ಲ, ಏನಾಗ್ಬೋದೋ ಕಾದು ನೋಡೋಣ. ಯಾರೋ ಶುಭ ವಾರ್ತೆ ಸೋಮಣ್ಣ ಅಂತ ಹೇಳಿದ್ದಾರೆ. ವಾರ್ತೆ ಏನೋ ಶುಭನೇ, ವ್ಯವಸ್ಥೆ ಶುಭವಾಗಿರ್ಬೇಕಲ್ಲ ಬ್ರದರ್. ಕಾದು ನೋಡೋಣ ಎಲ್ಲರೂ. ಬೈಕ್ ಟ್ಯಾಕ್ಸಿ ವಿಚಾರದಲ್ಲಿ ಇವತ್ತು ಹೈಕೋರ್ಟು ಈ ರೀತಿ ಒಂದು ಸ್ಟೇಟ್ಮೆಂಟ್ನ ಕೊಟ್ಟಿದೆ. ಅದು ಸರ್ಕ್ಯುಲರ್ ಆದೇಶದ ಕಾಪಿ ಬಂದ ಮೇಲೆ ಪರಿಪೂರ್ಣ ಮಾಹಿತಿಗಳು ಇದ್ದೇ ಇರ್ತಾರೆ, ಎಲ್ಲ ತಿಳಿಸೋವಂಥ ಕೆಲಸನೂ ಕೂಡ ಆಗ್ತದೆ ಡ್ರೈವರ್ಗಳಿಗೆ. ಎನಿವೆ, ಬೈಕ್ ಟ್ಯಾಕ್ಸಿ ನಡೆಸೋವಂಥವ್ರು ನಿಲ್ಲಿಸ್ಬಿಡ್ರಪ್ಪ, ಇದು ಒಳ್ಳೇದಲ್ಲ. ಹೈಕೋರ್ಟಿಂದ ಆದೇಶ ಬರಲಿ, ಇನ್ನೊಂದು ಬರಲಿ, ಮತ್ತೊಂದು ಬರಲಿ, ವೈಟ್ ಬೋರ್ಡು ಬೈಕ್ಗಳಲ್ಲಿ ಪ್ಯಾಸೆಂಜರ್ ಸೇವೆ ಕೊಡುವಂಥದ್ದು ಖಂಡಿತ ತಪ್ಪು. ನಿಮಗೆ ಅದು ಇವಾಗ ಯಾರು ಕೇಳ್ತಿಲ್ಲ, ಏನೂ ಮಾಡ್ತಿಲ್ಲ ಅನ್ನೋ ಥರ ನೀವು ಅಂದ್ಕೊಳ್ಬೋದು. ಆದರೆ ಅದರಿಂದ ಏನಾದರೂ ಆಕ್ಸಿಡೆಂಟ್ಗಳಾಗಿ ಕೈಕಾಲು ಮುರಿದೋಗಿ ಪ್ರಾಣ ಕಳ್ಕೊಂಡ್ರು ಅಂದರೆ ಅಂಥ ಪ್ರಯಾಣಿಕರುಗಳು ನಿಮ್ಮ ಮೇಲೆ ಖಂಡಿತ ಕೇಸ್ ಮಾಡ್ತಾರೆ. ನೀವು ಇಲ್ಲಿ 1000, 2000, 3000 ಅಂತ ಪ್ರತಿದಿನ ದುಡಿದು ಕೂಡಿಕ್ತೀರಾ, ಆದರೆ ಲಕ್ಷಾಂತರ ರೂಪಾಯಿ ಕಿತ್ಕೊಂಡು ಹೋಗುವಂಥ ಕೆಲಸಗಳಾಗ್ತದೆ. ದಯವಿಟ್ಟು ಒಳ್ಳೇದಲ್ಲ. ಬೈಕ್ ಟ್ಯಾಕ್ಸಿ ಅನ್ನೋದು ಬೈಕ್ಗಳಲ್ಲಿ ಟ್ಯಾಕ್ಸಿ ರೂಪದಲ್ಲಿ ನೀವು ನಿಮ್ಮ ವೈಟ್ ಬೋರ್ಡ್ 2 ವೀಲರ್ಗಳನ್ನ ಓಡಿಸುವಂಥದ್ದು ಖಂಡಿತ ಒಳ್ಳೇದಲ್ಲ. ನಿಲ್ಲಿಸ್ಬಿಡಿ. ಅದಷ್ಟೇ ನಾವು ನಿಮ್ಮ ರೈಡರ್ಗಳಲ್ಲಿ ಹೇಳುವಂಥ ಮಾತು. ಧನ್ಯವಾದ.